ಹಿಂಗೆ ಮೈಸೂರು ಸಿಲ್ಕ್ ಇಲ್ಲಿ ಮಗು ನೀನ್ ಕ್ವಾಣ ನೀನು ಹೋಗು. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಇನ್ನು ಚಂದ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮಧುಗೌಡ ಯೂಟ್ಯೂಬ್ ಚಾನಲ್. ಏನಿವತ್ತು ಏನೋ ಫೇಸ್ಗೆ ಹಾಯ್ಸ್ ಹಚ್ಕೋತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಾ. ಯಾಕಂದರೆ ನಾನು ಪ್ರೆಪ್ ಮಾಡ್ಬೇಕು ನನ್ನ ಸ್ಕಿನ್ನ ಚೆನ್ನಾಗಿ ರೆಡಿ ಆಗಬೇಕು ಇವತ್ತು. ಯಾಕೆ ಅಂತಂದರೆ ನಮ್ಮ ಅತ್ತೆಯವರು ಚಿಕ್ಕದಾಗಿ ಅವ್ರ ಸ್ಟೈಲಲ್ಲಿ ಮನೆಯಲ್ಲೇ ಅವ್ರ ಫ್ರೆಂಡ್ಸ್ನೆಲ್ಲ ಕರೆದು ಅಡುಗೆ ಮಾಡಿ ಪುಟ್ಟದಾಗಿ ಒಂದು ನನಗೆ ಊಟಕ್ಕೆ ಅಂತ ಮಾಡ್ತಾಯಿದ್ದಾರೆ. ಒಂದು ಮಿನಿ ಸೀಮಂತದ ಥರ. ಸೊ ಅಯ್ಯೋ ಅದಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀವಿ. ಒಳಗಡೆ ಎಲ್ಲ ಫ್ರೆಂಡ್ಸು ಅಡುಗೆ ಮಾಡ್ತಾಯಿದ್ದಾರೆ. ಇವತ್ತು ನನ್ನ ಪುಟ್ಟ ಸೀಮಂತ ಆಗುತ್ತೆ. ಸೊ ಅದಕ್ಕೋಸ್ಕರ ರೆಡಿ ಆಗಬೇಕು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡ್ತಾ ಇರಿ ಹೇಗಿರುತ್ತೆ ಈ ವ್ಲಾಗ್ ಅಂತ. ಬನ್ನಿ ಒಳಗಡೆ ಹೋಗುವ. ನೋಡಿ ಮಿನಿ ಸೀಮಂತನೇ ಆಗ್ತೈತೆ. ಚೇರು ಗೀರು ಎಲ್ಲ ತರಿಸಿ ಮಾಡಿಸ್ತಾರೆ. ಹೌದಾ ಹೋಗ್ತಾ ಇದೆ ಮೇಲೆ. ಮಂಗಳಮ್ಮ ಎಲ್ಲನೂ ಕ್ಲೀನ್ ಮಾಡ್ಕೊತವ್ರೆ. ಮಂಗಳಮ್ಮ ರೆಡಿಯಾಗ್ಬಿಟ್ಟು ಕ್ಲೀನ್ ಮಾಡ್ತಾ ಇರೋದು. ಫ್ರೆಶ್ ಅಪ್ ಆಗಿ ನಮ್ಮ ಮಂಗಳಮ್ಮನೇ ರೆಡಿಯಾಗಿರೋದು. ಇವತ್ತು ನಾವು ಯಾರು ಇನ್ನೂ ರೆಡಿಯಾಗಿಲ್ಲ. ಅಲ್ಲಿ ನಮ್ಮ ಮಮ್ಮಿ ಗಡಿಬಿಡಿಲಿ ಅದು ತಗೊಬನ್ನಿ ಇದು ತಗೊಬನ್ನಿ ಅದು ಮಾಡೋಣ ಇದು ಮಾಡೋಣ ಅಂತ ಹೇಳ್ತವ್ರೆ. ಸೊ ಮನೇಲೇ ಸಿಂಪಲಾಗಿ ನಾವೇ ಎಲ್ಲ ಪ್ಲ್ಯಾನ್ ಮಾಡಿ ಡೆಕೋರ್ ಮಾಡ್ತಾ ಇರೋದು. ನಮ್ಮ ಮಮ್ಮಿ ಫುಲ್ ಇದೆಲ್ಲ ಐಡಿಯಾ ನಮ್ಮ ಮಮ್ಮಿದು. ನಾವು ಸ್ವಲ್ಪ ಕೈಗೂಡಿಸ್ತಾ ಇದ್ದೀವಿ ಅಷ್ಟೇ. ಏನೋ ಕ್ಯಾಬ್ರೆ ಮಾಡ್ತಾವ್ರೆ ಗೈಸ್. ಇನ್ನೊಂದು ಕ್ಯಾಬ್ರೆ ಅವರೆಲ್ಲ ತರಕ್ಕೆ ಹೋಗೋರಂತೆ. ಡೆಕೋರ್ ಬೈ ನಿಖಿಲ್, ನಿಶಾ, ಮದನ್. ಮಾಡಿರೋರು ಪೂರ್ಣಿಮಾ ಅವರು ಬುಕ್ ಮಾಡಿದ್ದಾರೆ. ಬಂದು ಕೊಡ್ಲಿಲ್ಲ ಅಂದ್ರೆ ಅಷ್ಟೇ. ನನ್ನ ಕೇಳ್ತಾರೆ, ನನ್ಗೇನು ಗೊತ್ತೇ ಇಲ್ಲ. ಅಲ್ಲಿ ಮಾಡ್ತವ್ರೆ. ಚೇರ್ ಗೀರೆಲ್ಲ ತರಿಸಿದ್ದಾರೆ. ಓಕೆ, ಇವಾಗ ಯಾರ್ಯಾರು ಬಂದಿದ್ದಾರೆ ತೋರಿಸ್ತೀನಿ ಬನ್ನಿ. ಹಾಯ್, ಏನು ನಿಮ್ಮ ಹೆಸರು? ಆಶಿಕಾ. ನಿಮ್ಮ ಹೆಸರು? ಆರಾಧ್ಯ. ನೀವಿಬ್ರು ಟ್ವಿನ್ಸಾ? ಇಲ್ವಾ? ಟ್ವಿನ್ಸ್ ಥರ ಇದ್ದೀರಾ? ಇಲ್ಲ. ಎಂಚೋಲ್ಲಾರ್ ಕನ್ನಡ ತುಳು ಬರಲ್ಲ? ಓ, ನಿಮ್ಮ ಯಾರ ಮಕ್ಕಳಿದು? ನಿಮ್ಮ ಮಕ್ಕಳಾ? ಪಿಂಕ್ ನೀವಾ? ನೀವು ಮಂಗಳೂರು ಉಡುಪಿಯವರಲ್ವಾ? ಸಾರಿ, ನಾನು ಇಲ್ಲೆಲ್ಲ ಇದಾರಲ್ಲ ಇವರು. ಕುಂದಾಪುರದವ್ರಿಗೆ ತುಳು ಬರಲ್ಲ. ಹೌದಾ? ಮಂಗಳೂರವ್ರಿಗೆ ಬರುತ್ತೆ. ಅಂದ್ರೆ ಕುಂದಾಪುರ ಪಕ್ಕದ. ನಿಮಗೆ ಬರುತ್ತಾ? ನೀವು ಎಲ್ಲಿಯವರು ಗೊತ್ತಾಗ್ಲಿಲ್ಲ. ಹುಣಸೂರ. ಓಕೆ. ಅಮ್ಮ ನಿಮಗೆ ಬರುತ್ತಾ? ಏನಮ್ಮ? ತುಳು ಬರ್ತದೆ, ಕನ್ನಡ ಬರ್ತದೆ, ಕೊಂಕಣಿ ಬರ್ತದೆ. ಯಾವ ಭಾಷೆ ಬೇಕು? ತುಳುಲ್ ಒಂದು ಲೈನ್ ಹೇಳಿ ಏನಾದ್ರು. ಏನು ಹೇಳಿದಮ್ಮ? ಇವತ್ತೇನು ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇವತ್ತು ಚಿಕನ್ ಸುಕ್ಕ ಮನ್ಪ. ಮಕ್ಕ ಚಿಕನ್ ಸಾರು ಮನ್ಪ. ಬಂಗುಡೆ ಫ್ರೈ. ಮಾಡಿ ಇವಾಗ ಎಂತ ಮಾಡ್ತಾ ಇರೋದು? ಸುಕ್ಕ. ಇದು ಇದೆಂತಕ್ಕೆ? ಇದು ಅದಕ್ಕೆ ಅದು ಹಾಕಿದ್ರು. ಹುಳಿ ಮೆಣಸಲ್ಲಿ ಬೇಯಿಸೋದು. ನೀವೇ ಮೇನ್ ಶೆಫ್ ಇವತ್ತು? ಮೈನ್ ಶೆಫ್ ನಾನೇ. ದೊಡ್ಡ ತಲೆ ನಾನು, ಚಿಕ್ಕ ತಲೆಗಳೆಲ್ಲ ಎಲ್ಲ ಹೆಲ್ಪರ್ಸ್ ಇದ್ದಾರೆ. ಓ ನಿಶಾ ರವೀಂದ್ರ ವೈ ನಡಗಿಡ ಮೂರ್ಕಬಿಟ್ಟಿಗಣ. ಆಮೇಲೆ ಮಮ್ಮಿ ಸಡನ್ ಆಗಿ ಸಂಡೇ ಪ್ಲಾನ್ ಮಾಡ್ಬಿಟ್ಟಿದ್ದಾರೆ. ಇವತ್ತು ನೈಟೇ ಮಧು ಅವ್ರದ್ದು ಬರ್ಡೇ ಬೇರೆ. ಎಲ್ಲ ಮೇಂಟೈನ್ ಮಾಡಿ. ಇಲ್ಲಿ ನೋಡಿ ಗೈಸ್, ಎಲ್ಲ ಹೆಂಗೆ ಬಿಸಾಕವ್ರೆ. ಬೇಗ ಮಾಡಿ. ಎಷ್ಟೊತ್ತು ಹಿಡಿಯುತ್ತೆ ನಿಶಾ ಅವರೇ ಹಾಗೂ ಮದನ್ ಅವರೇ? ಗಂಡ ಬಂದ ತಕ್ಷಣ ಮುಗೀತದೆ. ಹೌದಾ ಗೈಸ್? ಇವಾಗ ನಾನು ಫ್ರೆಶ್ ಅಪ್ ಆಗಿ ಬಂದೆ. ನಿಖಿಲ್ ಅವರು ಬಂದಿದ್ದಾರೆ ಐಟಮ್ಸ್ ಎಲ್ಲ ತಗೊಂಡು. ಹೂವು ಅದು ಇದು ಎಲ್ಲ. ಇವಾಗ ಅದನ್ನು ತಗೊಂಡು ಪೋಣಿಸ್ಬೇಕು. ಅದು ಚೆಂಡು ಹೂವು. ಸೊ ಬೇಗ ಪೋಣಿಸ್ಕೋಬೋದು. ಇವಾಗ ನಿಖಿಲ್ ಅವರು ಏನು ಕೂತ್ಕೊಬಿಟ್ರೆ ಪಾಪ. ವೈಕ್ಲಿ ಇಬ್ಬರು ಅಷ್ಟೊತ್ತಿಂದ ಪರದಾಡ್ತವ್ರೆ ಅದನ್ನ ಮಾಡೋಕ್ಕೆ. ಈಗ ಬಂದಿದ್ದೀರಾ ನೀವು? ಅದೆಲ್ಲ ತರ ತನಕನೇ ಆಯಿತು. ರೇಟು ಕೇರ್ ಮಾರ್ಕೆಟ್ ಒಳಗಡೆ ಹೋಗಿ. ಅಲ್ಲ, ಯಾವ ಮಾರ್ಕೆಟ್ ಅದು? ದೇವರಾಜ್ ಅರಸ್ ಮಾರ್ಕೆಟ್ ಒಳಗಡೆ ಹೋಗಿದ್ದೀರಲ್ಲ. ಇವಿಲ್ಲಿ ಅಡುಗೆ ಎಲ್ಲ ಮಾಡ್ತಾಯಿದ್ದಾರೆ. ನಾನು ದೇವ್ರ ಮನೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಅಂತ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಗೈಸ್. ಇವಾಗಿನ ಅಪ್ಡೇಟ್. ಬೇರೆ ಮಾತಾಡಿ.
ಅಲ್ಲ ಏನು ಹಂಗೆ ಮಾತಾಡೋ ಅಂದ್ರೆ ಏನು ಮಾತಾಡಲಿ, ಏನೋ ಕೇಳಿದ್ರೆ ಮಾತಾಡ್ತೀನಿ. ಹೇಳ್ಬೇಕು ಏನಾದ್ರು. ಹೇಳ್ತೀನಿ. ಹೇಳಿ, ಹೇಗೆ ಅನಿಸ್ತಾ ಇದೆ ನಿಮ್ದು ಇವತ್ತು ಸೀಮಂತ? ನಿನಗೆ ಅನ್ಸ್ಬೇಕು. ಸ್ವಲ್ಪ ಬೇಗ. ಸೈಡ್ ಸರಿ, ಇದೇನೋ ದಬಾಕ್ತಾರ ಅಣ್ಣನು ತಂಗಿನೂ. ನಾನು ಒಂದು ಹಾಕೊಂಡು ನಿಂತಿದ್ದೀನಿ ಗೈಸ್ ಇದನ್ನ ಇವಾಗ. ನಿಮ್ಗೆ ಹೇಳಿದ್ದು ಮತ್ತೆ ಪಾಯಿಂಟ್ಸ್ ಇರೋದು ಇರಲಿಲ್ಲ ನಮ್ದು. ಇವ್ರದ್ದು ಒಂದು ರೆಫರೆನ್ಸ್ ಫೋಟೋ ಇದೆ, ಅದೇ ಥರ ಬರಬೇಕು ಅಂತ ಅಂದ್ಬಿಟ್ಟು ನಾವು ಇಲ್ಲಿ ಎಲ್ಲ ಡೆಕೋರ್ ಮಾಡ್ತಾ ಇದ್ದೀವಿ. ನೋಡೋಣ ಎಷ್ಟು ಟೈಮ್ ಹಿಡಿಯುತ್ತೆ. ಇದೇನು ಫೋನ್ಸ್ ಅದೇನು ಜಾಸ್ತಿ ಟೈಮ್ ಹಿಡಿಯಲ್ಲ, ಪಟ ಪಟ ಫೋನ್ಸ್ಗೆ ಹೋಗ್ಬೋದು. ಕೆಳಗಡೆ ಇಲ್ಲ ಸರ್ ಮೇಡಮ್, ಇದು ಹಾಕೊಳಕ್ಕಾಗುತ್ತಾ? ಸ್ಯಾರಿ ಹಾಕೋತೀವಿ, ಮೈಸೂರು ಸಿಲ್ಕ್ ಸ್ಯಾರಿ ಹಾಕೊತಾ ಇದ್ದೀನಿ. ಸಸ್ಪೆನ್ಸ್. ಇದ್ರ ಕೆಳಗಡೆದಲ್ಲಿ ಇದಕ್ಕೆ ಹಾಕೋದು ಅಲ್ಲಿ ಕವರ್ ಇನ್ನೊಂದು ತರಲಿಲ್ವಾ? ಅದಾ ಮಲ್ಗೆನೆ? ಅದು ದಿಂಡು ಮಲ್ಗೆ ಕಣೆ. ಅಯ್ಯೋ, ಎಲ್ಲಿದೆ ಗುರು? ವಾವ್ ವಾವ್. ನೋಡೋಣ ಇರಿ, ಆಯ್ತು. ಮದನ್ ಅವ್ರನ್ನ ತೋರ್ಸ್ರಪ್ಪ, ಎಷ್ಟು ಕಷ್ಟಪಟ್ಟು ಮಾಡ್ತಾವ್ರಿ ಇಲ್ಲಿ ಬೇರೆ ಸುರಿಸ್ಕೊಂಡು. ಗೈಸ್, ಇವೆಂಟ್ ಸ್ಟಾರ್ಟ್ ಆಗಬೇಕಾದ್ರೆ ನಿಶುನ್ ಇವೆಂಟ್ಸ್ ಮ್ಯಾನೇಜ್ ಬೈ ಅಂತ ಹಾಕಿದ್ದೆ. ಈಗ ನಿಶಾ ವರ್ಕರ್ ಆಗಿದ್ರೆ ನಾನು ಇವೆಂಟ್ನ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅವಳು ಡಿಫಿಕಲ್ಟ್ ಅಂತ ಗೊತ್ತಾಗಿದ್ದ ತಕ್ಷಣ ಎಸ್ಕೇಪ್ ಹೋಗೋದ್ಲ ಕಡೆಗೆ, ಏನಾರ ಮಾಡ್ಕೊಳ್ಳಿ ಬಣ್ಣ ಅಂದ್ಬಿಟ್ಟು. ನನಗೆ ಮೇಲ್ ಹತ್ತಿ ಪಿನ್ ಹಾಕಕ್ಕೆಲ್ಲ ಕಷ್ಟ ಆಯ್ತು, ಸೊ ಅದಕ್ಕೆ ಮಧ್ಯಾಹ್ನಂಗೆ ಕೊಟ್ಬಿಟ್ಟೆ. ಬಿಡೋಣ, ಇವ್ರ ಅತ್ತೆ ಕೊಡ್ತಾರಲ್ಲ ದುಡ್ಡು, ಸ್ವಲ್ಪ ನಿಮ್ಗೆ ಎಕ್ಸ್ಟ್ರಾ ಕೊಡ್ತೀನಿ. ಕೊಡ್ದಾರ ಕಾಯ್ತಾರು. ಸ್ವಲ್ಪ ಪೇಮೆಂಟ್ ಆಗ್ಬೇಕು ಲಾಸ್ಟಲ್ಲಿ. ಡೆಕೋರ್ ಮಾಡ್ಕೊಡ್ತಾವ್ರಂತಲ್ಲ. ಹಾಂ, ಸೊ ಗೈಸ್, ಇವತ್ತು ನಾನು ಉಟ್ಕೊಳ್ತಾ ಇರೋದು ಇದು ಸ್ಯಾರಿ, ಮೈಸೂರು ಸಿಲ್ಕ್, ಪ್ಯೂರ್ ಮೈಸೂರು ಸಿಲ್ಕ್ ಇದು. ಸೊ ನಿಖಿಲ್ ಅವ್ರು ರೆಡಿಯಾಗಿದ್ದಾರೆ. ಹಾಯ್ ಡ್ಯಾಡೀಸ್. ಹಾಯ್. ಏನು ಫುಲ್ ಪಂಚೆ ಹಾಕೊಂಡು ಮಿಂಚ್ತಾ ಇದ್ದಾರೆ. ಕೊಟ್ರೆ ಕೊಟ್ಟೆ ನಾನು ಕೊಟ್ಟೆ, ಅವ್ರು ಹಾಕೊಂಡ್ರು. ಯಾವುದು? ಓಕೆ, ಬೇಡ 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 ಬೇಡ, ಗೋಲ್ಡ್ ಹಾಕೊಳ್ಳಿ. ರೆಡಿನಾ? ನಾನು ರೆಡಿ ಆಗ್ತಾ ಇದ್ದೀನಿ ಗೈಸ್. ಆಲ್ಮೋಸ್ಟ್ ಮೇಕಪ್ ಆಗೋಗ್ಬಿಟ್ಟಿದೆ. ಒಂದು ಸ್ವಲ್ಪ ಮಸ್ಕರ ಮತ್ತು ಬೊಟ್ಟೆಲ್ಲ ಇಟ್ಕೊಂಡ್ರೆ, ಲಿಪ್ಸ್ಟಿಕ್ ಹಾಕೊಂಡ್ರೆ ಮುಗೀತು. ಸ್ಯಾರಿ ಹಾಕ್ಕೊಂಡ್ರೆ. ನಿಶಾ ರೆಡಿ ಆಗೋಕೆ ಹೋಗಿದ್ದಾಳೆ. ಆ್ಯಂಡ್ ಮದನವ್ರು ಇವಾಗ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ ಅಷ್ಟೇ. ಕೆಳಗಡೆ ಎಲ್ಲ ಸೆಟ್ ಆಗಿದೆ, ಹೋಗಿ ಸೆಲೆಬ್ರೇಟ್ ಮಾಡೋದೊಂದು ಬಾಕಿ ಅಷ್ಟೇ. ಸೀಮಂತ ಅಲ್ಲ, ಇದು ನಮ್ಮ ಮಮ್ಮಿ ಕಡೆಯಿಂದ ಊಟ ಬಡಿಸೋ ಸ್ಟೈಲು. ಅಲ್ಲಿದೆ ಮಂಗಳೂರು ಸ್ಟೈಲಲ್ಲಿ ಅವರು ಊಟ ಬಡಿಸ್ತಾ ಇದ್ದಾರೆ. ಅವ್ರಿಗೊಂದು ಆಸೆ ಇತ್ತು, ಸೀಮಂತ ಆಗೋ ಒಳಗಡೆ ಊಟ ಬಡಿಸೋಣ ಅಂತ. ಸೊ ಯಾಕೆ ಅಂದರೆ ಅವರು ಫಸ್ಟು ಪ್ಲ್ಯಾನ್ ಮಾಡಿದ್ದು ಉಡುಪಿಲಿ ಸೀಮಂತ ಮಾಡೋಣ ಅಂತ. ಬಟ್ ಅಷ್ಟು ದೂರ ಹೋಗಿ ಮಾಡೋಕ್ಕಾಗಲ್ವಲ್ಲ ಅಂದ್ಬಿಟ್ಟು ಇಲ್ಲೇ ಸಿಂಪಲಾಗೆ ಮಾಡ್ತಾಯಿದ್ದಾರೆ ಮನೇಲೇ, ಉಡುಪಿ ಸ್ಟೈಲ್ ಸೀಮಂತ. ನೋಡೋಣ ಏನೇನು ಮಾಡ್ತಾರೆ ಅಂತ. ಕ್ಲೀನಾಗಿ ಇಡಬೇಕು. ನಾನು ಹೆಂಗಿಟ್ಟಿದ್ದೀನಿ ಅದ್ರ ಮೇಲೆ ಅಭ್ಯಾಸ ಮಾಡ್ಕೊ. ಯಾಕಂದರೆ ಎಂಗೇಜ್ಮೆಂಟಲ್ಲಿ ಫುಲ್ಲು ಹಣೆ ತುಂಬ ಇಟ್ಬಿಟ್ಟಿದ್ರು. ಹಿಂಗೆ ಬರ್ಬೇಕಂತೆ ಅವ್ರಿಗೆ. ಕುರಿ ತಲೆ ಬಗ್ಸಿ ಕೊಡುತ್ತಲ್ಲ, ಹಂಗೆ ತಲೆ ಬಗ್ಸ್ಕೊಂಡಿದ್ದೀನಿ. ಆಯ್ತಾ? ಓ, ಒಂದು ಕಡೆ ಸಾಕು. ಅಕ್ಷತೆ ಅಷ್ಟೇ, ಏನೋ ಮಾಡ್ಬೇಕಲ್ಲ, ಬಂದು ಮಾಡ್ಬಿಟ್ಟು ಹೋಯ್ತವ್ರೆ. ಆಡ್ರೋ, ಇಲ್ಲಾಂದ್ರೆ ಕೊಡಲ್ಲ ಇವರು. ಆಡ್ರಿ. ಏನೋ ಭರ್ಜರಿ ಗಿಫ್ಟ್ ಬರ್ತಾ ಇದೆ. ಓಕೆ, ಸರಿ ಆಯ್ತು, ಥ್ಯಾಂಕ್ ಯು.
ಓಕೆ, ಗಿಫ್ಟ್ ಇದೆ, ತೆಗಿಬೋದಾ? ತೆಗಿಬೇಕೀಗ. ಏನಿರ್ಬೋದು? ನನ್ಗೇನು ಕೊಟ್ಟಿರಲ್ಲ, ಮೇ ಬಿ ಮೊಮ್ಮಗಳಿಗೋ ಕೊಟ್ಟಿರ್ತಾರೆ. ನನ್ಗ ನೀವೆಲ್ಲ ಮಗು ಬರೋ ಮೊದ್ಲೇ ಎಲ್ಲ ತೆಗಿತೀರಿ, ನಾನ್ ಪಾಪು ಬಂದ್ಮೇಲೆ. ಹಂಗ ಫಸ್ಟ್ ಆಫ್ ಆಲ್ ನನಗೆ ಸೊಸೆ ಇಂಪಾರ್ಟೆಂಟ್. ಅಯ್ಯೋ ಕೇಳಿಸ್ಲಿಲ್ಲ. ಸೊಸೆ ಇಂಪಾರ್ಟೆಂಟ್ ನಿಶಾ. ಅಲ್ಲೆಲ್ಲ ಆಲ್ರೆಡಿ ಪಾಪುಗೆ ಹುಟ್ಟಿದ್ಮೇಲೆ ಆಮೇಲೆ ತೆಗಿಯುವ. ಹೌದಾ? ಈಗ ನನ್ನ ಸೊಸೆಗೆ, ಯಾಕಂದ್ರೆ ಶ್ರೀಮಂತಕ್ಕೆ ಕೊಡ್ಬೇಕು ಅವಳಿಗೆ. ಹೌದಾ, ಸರಿ. ಗಂಡನ ಮನೆ ಕಡೆಯಿಂದ ಚಿನ್ನ ಕೊಡ್ಬೇಕು, ತಾಯಿ ಮನೆ ಕಡೆಯಿಂದ ಶ್ರೀಮಂತ ದಿನ ನಿಮ್ಮ ಕೊಡ್ತಾರೆ. ಸಂಪ್ರದಾಯ. ನಮ್ಮ ಸಂಪ್ರದಾಯ. ಓಕೆ, ಸರಿ. ಈಗ ತಿಂಡಿ ಎಲ್ಲ ಬಳಸಿದ್ದು ಮಾಡ್ರಪ್ಪ ಏನಂತ. ಉಡುಪಿ ಸ್ಟೈಲ್ ಅಲ್ಲಿ ಎಲ್ಲ ತಿಂಡಿ ಬಳಸಿರೋದು. ಈಗ ಏನ್ ಗೆಸ್ ನೋಡ್ಬಿಟ್ಟಿದ್ದೀರಾ ನಿಶಾ? ಗೊತ್ತಾ? ನನಗ್ ಗೊತ್ತಾಗಿದ್ದು ಬೆಳಿಗ್ಗೆ. ನಿಕ್ಕಿ ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ಲ. ಇವಳಿ ಬೆಳಿಗ್ಗೆ ಹೇಳಿ ಹಂಗಾರೆ. ಗೆಸ್ ಮಾಡಿ ಏನಿರ್ಬೋದು? ಸರಾ? ಸಿಲ್ವರ್ ಇರ್ಬೋದು. ಸಿಲ್ವರ್ ಇರ್ಬೋದೇನೋ. ಸಿಲ್ವರ್ ಎಲ್ಲ ಕೊಡಲ್ಲ ಗೊತ್ತಿಲ್ಲಪ್ಪ. ಹಂಗಾರೆ ತೆಗಿಯಕ್ಕೆ ಮನ್ಸಾಗ್ತಿಲ್ವಲ್ಲ, ಒಬ್ಳ ಇದ್ದಾಗ ನೋಡ್ಕೊಳ್ಳೋಣ ಅನ್ಸ್ತೈತೆ. ಆಯ್ತು, ಸರಿ, ತೆಗಿಲಾ? ಮನೇಲಿತ್ತಾ? ಓಕೆ, ಇದನ್ನ ತುಂಬಾ ದಿನದಿಂದ ತಗೋಬೇಕು ಅಂತ ಅನ್ಕೊಂತ ಇದ್ದೆ. ಅದು ಅವ್ರ ಕಡೆಯಿಂದಾನೇ ಬರೋದಿತ್ತೇನೋ ಆಗ್ತಾನೆ ಇರಲಿಲ್ಲ ನನಗೆ. ಈ ಥರದೊಂದು ಅವ್ರ ಸ್ಟೈಲ್ದೊಂದು ಕರಿಮಣಿ ತಗೋಬೇಕು ಅಂತ ತುಂಬ ಆಸೆ ಇತ್ತು. ನೋಡಿ ಇಟ್ಬಿಟ್ಟು ಹಂಗೆ ಬರ್ತಿದ್ದೆ ನಾನು, ತಗೊಳ್ಳೋಣ ನೆಕ್ಸ್ಟ್ ತಗೊಳ್ಳೋಣ ಅಂತ. ಥ್ಯಾಂಕ್ ಯು. ಹಾಕೊಳ್ಳ ತಗೊಳ್ಳಿ, ನೀವೇ ಹಾಕಿ. ಅತ್ತೆ ಹಾಕದ, ಗಂಡ ಹಾಕೋದು. ಅವ್ರ ಗಿಫ್ಟ್ ಅಲ್ಲ, ಗಂಡನೇ ಹಾಕ್ಲಿ ಬಾಯಿ. ಬನ್ರಿ ಬನ್ನಿ. ಇದ್ಯಾಕೆ ಸೀಮಂತ ಮಾಡೋದ್ ಬಿಟ್ಬಿಟ್ಟು ಹೋಗಿ ಕೂತಿದಾರಿ? ಏನಕ್ಕೆ ಇದೆಲ್ಲ ತರಕ್ ಹೋದ್ರಿ? ಶ್ರೀಮಂತ ಕೊಡ್ಲೇಬೇಕಲ್ಲ. ಅಲ್ಲ, ಇದು 2 ಎಳೆನಾ 1 ಎಳೆನಾ? ಅಲ್ಲ, ನಮ್ಮ ಮಮ್ಮಿ ನನಗೂ ಒಂಚೂರು ಕ್ಲೂ ಕೊಡ್ದೇನೆ ಹಿಂಗೆ ಹಾಕಿ. ನೀನೇ ಸರಿ ಮಾಡೋದು. ಚೆನ್ನಾಗಿ ಕಾಣಿಸ್ತದೆ. ನೈಸ್. ಚೆನ್ನಾಗಿದ್ಯಾ? ಯಾಕೆ ಗೊತ್ತಾ, ಇದು ಲಡ್ಡು ತಿನ್ಸ್ತಾ ಇರೋದು ನಾನು. ಇದೇ ತರ ಕೆಂಪಾಗಿ ರೆಡ್ ಆಗಿ ನನ್ನ ಅಥವಾ ಮೊಮ್ಮಗಳು ಬಿಡ್ಬೇಕು ಅಂತ. ಲಡ್ಡು ತರ ಅಂದ್ರೆ ಗುಂಡಾಗಿರ್ಬೇಕು ಅಂತ, ಅದಕ್ಕೆ ಲಡ್ಡು ತಿನ್ಸಿರೋದು. ಹಂಗಾರೆ ಇದನ್ನ ತಿನ್ಸಿದ್ರೆ ಕಪ್ಪು ಕೊಡ್ಲಿ ಅಂತನಾ? ಒಬ್ಬಟ್ಟು ತಿನ್ಸಿದ್ರೆ ಸ್ವೀಟ್ ಆಗಿ ಉಡ್ಲಿ ಅಂತನಾ? ನನ್ನ ಫೇವ್ರೇಟ್ ತಿನ್ಸೋದು ಕಜ್ಜಿಕಾಯಿ. ಬಿಕಾಸ್ ಇದರಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿರ್ತಾರೆ, ಹಂಗೆ ಟೇಸ್ಟ್ಫುಲ್ ಆಗಿರುತ್ತೆ. ಪಾಪನು ಅದೇ ಥರ ಆರೋಗ್ಯವಾಗಿ ಹೆಲ್ದಿಯಾಗಿ ಹುಟ್ಟಲಿ. ಹುಷಾರದು. ನಾವಿವಾಗ ಏನು ತಿನ್ನಿಸ್ತೀವಿ ಅಂದರೆ, ರೀಸನ್ ಹಿಂಗೆ ಹುಟ್ಲಿ ಅಂತ. ಉಪ್ಪ ಚೆನ್ನಾಯ್ತಾ? ಅವಳು ತಿನ್ಕೊಬಿಟ್ಲು ಗ್ಯಾಪಲ್ಲಿ. ಎಲ್ಲ ಎತ್ಕೊ ತಿನ್ಬೇಕು ಅನ್ಸ್ತೇನೆ. ಮಗುಗೆ ತಿನ್ಸ್ಬೇಕಂತೆ. ಏನ್ ಬೇಕಪ್ಪ? ಇಲ್ಲಿ ಮಗು ನೀನ್ ಕ್ವಾಣ, ನೀನು ಹೋಗು. ಏನ್ ಬೇಕಪ್ಪ?
ಕಜಾಯ ಕಜಾಯ ಬೇಡ. ಆಯ್ತು ತಗೋ. ಕಚ್ಚ ತಾ ಹಿಡ್ಕೊ ಬಾಪ. ನಿಂಗೇನು ಬೇಕು? ಓ ಕರೆಂಟ್ ಹೋಯ್ತು. ಜಾಂಗೀರ್. ಕಚ್ರಿ. ಚಕ್ಲಿ ಓಕೆ. ಚಕ್ಲಿ ಚಕ್ಲಿ. ಈ ಬಿಡಿ ಚಕ್ಲಿ. ಬಾಯಿ ಬಿಟ್ಟು ಕೇಳುತ್ತಲ್ಲ ಮಗು, ಯಾವ್ದಿದು? ಆ ಚಕ್ಲಿ ಈ ಚಕ್ಲಿ ಅಂತ ತುರುಕ್ಬೇಕೀಗ ಅವಳು. ನೋಡಿ ಉಡುಪಿ ಕಡೆ ಈ ಥರ ಬಾಳೆ ಎಲೆ ಹಾಕೋದು. ನಾವೆಲ್ಲ ಹಿಂಗೆ ಇಟ್ಕೊಂಡು ತಿಂತೀವಲ್ವಾ, ಅಲ್ಲಿ ನಿಮಿಷ ಬರ್ತಾ ಇದೆ. ಫಿಶ್ ತವಾ ಫ್ರೈ. ಎಲ್ಲ ಬರ್ತಾ ಇದೆ. ನಾನು ಆ್ಯಕ್ಚುಲಿ ಫಿಶ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ ಇವರಿಂದ. ಫಿಶ್ಶು ಮತ್ತು ಇದು ಚಿಕನ್ ಸುಕ್ಕ ನನ್ನ ಫೇವ್ರೆಟ್. ಬಾಯಲ್ಲಿ ನೀರು ಬರ್ತಾ ಇದೆ ಗೈಸ್. ನಾನು ಕಾಣ್ತಾ ಇದ್ದೀನ ವರುಣ್? ಕಾಣ್ತಿದ್ದೀನಾ? ಗೊತ್ತೇ ಆಗ್ತಾಯಿಲ್ಲ. ವರುಣ್ ವೀಡಿಯೋ ಮಾಡ್ತಾಯಿದ್ದಾರೆ, ವರುಣ್ ಅಂತ. ಅಯ್ಯೋ ಇಷ್ಟೊಂದು ಸಾಕು. ಆಮೇಲೆ ಎಲ್ಲ ಖಾಲಿ ಮಾಡಬೇಕು ಅಂತ ಕಂಡೀಷನ್ ಬೇರೆ ಹಾಕ್ಬಿಟ್ಟವ್ರೆ. ಎಲ್ಲಿಂದ ತಿನ್ನಲಿ ನಾನು ಅಷ್ಟೊಂದು? ನೀರು ದೋಸೆ. ಇದು ಇಲ್ಲಿರಲಿ. ಕರೆಂಟ್ ಬಂತು. ಇವತ್ತು ಯಾಕೋ ಕರೆಂಟು ನಾಟಕ ಆಡ್ತಾ ಇದೆ. ಬರೋದು ಹೋಗೋದು ಮಾಡ್ತಾ ಇದೆ. ಎಸ್. ಕೋರಿ ರೊಟ್ಟಿ ತಿನ್ಬೋದಾ? ಇರಿ ಎಲ್ಲ ಹಾಕಿದ ಮೇಲೆ ತಿನ್ಬೇಕಂತೆ ಗೈಸ್. ಕುಸ್ಲಕ್ಕಿ ತಾನೇ ಇದು? ಎಸ್. ಸಾಂಬಾರಲ್ಲಿ ಹಾಕಿದ್ರೆ ಅರ್ಕೊ ಬಂದ್ಬಿಡುತ್ತೆ ಅನ್ಸುತ್ತೆ. ಚೂರು ಸ್ವಲ್ಪ ಹಾಕಿ. ಅದೊಂದು ಚೂರು ಹಾಕ್ತಾರಂತೆ, ಕೊಡಿ. ಫಸ್ಟು ನಾನು ಏನು ತಿಂತೀನಿ ಗೊತ್ತಾ? ನನಗೆ ಚಿಕನ್ ಸುಕ್ಕ ನೀರು ದೋಸೆ ಇಷ್ಟ, ಹಾಗಾಗಿ ಅದನ್ನೇ ತಿಂತೀನಿ. ಆ್ಯಂಡ್ ಲಾಸ್ಟಲ್ಲಿ ಹೇಳ್ತೀನಿ, ಏನೋ ಹೇಳಬೇಕು. ವಿಡಿಯೋ ಲಾಸ್ಟಲ್ಲಿ ಹೇಳ್ತೀನಿ. ಇಷ್ಟು ಪಾಪ ನಮ್ಮ ಆಂಟಿ ಫ್ರೆಂಡ್ಸ್ ಎಲ್ಲ ಬಂದು ಅವ್ರಿಗೆ ಹೆಲ್ಪ್ ಮಾಡಿ ಅಡುಗೆ ಮಾಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲ ನಾಚ್ಕೊತಾ ಇದ್ದಾರೆ, ಯಾರು ವೀಡಿಯೋಗೆ ಬರಲ್ಲ ಗೈಸ್. ಚೆನ್ನಾಗಿದೆ ಎಲ್ಲ ಎಲ್ಲರೂ ಬಂದು ನನ್ನ ಫ್ರೆಂಡ್ಸ್ ಎಲ್ಲ ಬಂದು ಅಡಿಗೆ ಮಾಡಿಕೊಟ್ಟಿದ್ದಾರೆ, ಹೆಲ್ಪ್ ಮಾಡಿದ್ದಾರೆ ನನಗೆ. ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದೆ. ನಮ್ಮ ದೊಡ್ಡಮ್ಮಂಗೆ ಆಗ್ತಾ ಇದೆಯೋ ಇಲ್ವೋ ಕೇಳೋಣ. ದೊಡ್ಡಮ್ಮ ಚೆನ್ನಾಗಿದೆಯಾ? ಫಸ್ಟ್ ಟೈಮಾ ಇದೆಲ್ಲ ತಿಂತಾ ಇರೋದು? ಹಾಂ ಅದೇ ಹೊಸದು. ಯಾರ್ಯಾರು ಹೊಸ್ದಾಗಿ ಇದೆಲ್ಲ ತಿಂತಾ ಇರೋದು? ವಿನೋದ್ ತಿಂದಿದ್ದೀರಾ? ಎಲ್ಲಿ? ಉಡುಪಿಲಿ. ನೀವು ತಿಂದಿದ್ದೀರಾ? ನಮ್ಮ ದೊಡ್ಡಮ್ಮ ಫಸ್ಟ್ ಟೈಮು. ಹೌದು, ಅಲ್ಲೆಲ್ಲ ಫಂಕ್ಷನ್ಗೂ ಆಲ್ಮೋಸ್ಟ್ ನಾನ್ ವೆಜ್. ಚೆನ್ನಾಗಿದ್ಯಾ? ಇವ್ರು ಯಾರಂತ ನಾವು ಪರಿಚಯನೇ ಮಾಡಲಿಲ್ಲ ನೋಡಿ ದೊಡ್ಡಮ್ಮ, ನಮ್ಮ ದೊಡ್ಡಮ್ಮನ ಮಗಳು. ಚೆನ್ನಾಗಿದ್ಯಾ? ನೀವು ಫಸ್ಟ್ ಟೈಮ ತಿಂತಿರೋದು? ಫಸ್ಟ್ ಟೈಮ್. ದೊಡ್ಡ ತಿಂದಿರ್ತಾರೆ ನೀವು. ಇವರು ಫುಲ್ ಬಡಿಸ್ತಾ ಇದ್ದಾರೆ. ಬರಲ್ವಾ ವಿಡಿಯೋಗೆ? ಮೇಡಮ್ ಅವರು ಫಸ್ಟ್ ಟೈಮಾ? ಮ್ಯಾಮ್ ನೀವು? ನಮ್ಮದು ಫಸ್ಟ್ ಟೈಮ್. ಫಸ್ಟ್ ಟೈಮಾ? ಅವ್ರ ಯಜಮಾನ್ರು ಎಲ್ಲಿ ಡ್ಯೂಟಿ ಹೇಳು? ನಾವು ಬೇಜಾನ್ ಸಲ ತಿಂದ್ಬಿಟ್ಟಿದ್ದೀವಿ 5 ವರ್ಷದಲ್ಲಿ. ಮದನ್ ಅಣ್ಣ ಅವರು ಇನ್ನೂ ತಿಂದಿಲ್ಲ, ನಮ್ದೆಲ್ಲ ಪೆಂಡಿಂಗ್ ಇದೆ. ಬಾಯಲ್ಲಿ ಸುರಿತಾ ಇದೆ ನೀರು. ತಿನ್ನಕ್ ಮನ್ಸಿದ್ರು ತಿನ್ನಕ್ಕಾಯ್ತು. ಎಲ್ಲ ಇಲ್ಲೇ ಇದೆ. ಏನಿಲ್ಲ, ನೀರು ದೋಸೆ ತಿನ್ಬೋದು. ಡಯಟಾ ನೀವು? ಯಾವಾಗಿಂದ? ಸೌತೆಕಾಯಿ ಖಾಲಿ ಮಾಡಿದೆ ಮಧ್ಯಾಹ್ನದಿಂದ ತಾನೆ? ಒಂದು ವಾರದ ಮಧ್ಯಾಹ್ನದಿಂದ ಎಲ್ಲ ಊಟ ಮಾಡ್ತಾ ಇದ್ದಾರೆ. ಸೀಮಂತಕ್ಕೆ ಒಂದು ಸ್ವಲ್ಪ ಫಿಟ್ ಅಂಡ್ ಫೈನ್ ಕಾಣಿಸಿರುವಂತ. ಫೈನ್ ಆಗಿ ಕಾಣ್ಬೇಕಂತ ಇವ್ರಲ್ಲ.
ಓಕೆ, ಇವಾಗ ಊಟ ಆಯಿತು. ಸಕ್ಕತ್ತಾಗಿತ್ತು ಊಟ, ಸಕ್ಕತ್ತಾಗಿತ್ತು. ಒಂದು ಸಿಂಪಲ್ ಏನೋ ಊಟ ಇಟ್ಕೋತೀನಿ ಅಂತ ಹೇಳಿದ್ದು ನಮ್ಮ ಅತ್ತೆಯವರು, ಜಸ್ಟ್ ಊಟಕ್ಕೆ ಮಾಡಾಕ್ತೀನಿ ಅಂತ. ಲಾಸ್ಟಲ್ಲಿ ಇವರೆಲ್ಲ ಡೆಕೋರು ಮಾಡ್ಬಿಡೋಣ ಸಿಂಪಲ್ಲಾಗಿ ಅಂತ ನಿಶಾ ಮತ್ತು ನಿಖಿಲ್ ಅವರು, ಮದನ್ ಅವರೆಲ್ಲ ಸೇರಿಕೊಂಡು ಡೆಕೋರು ಮಾಡಿಬಿಟ್ರು. ಅದಾದಮೇಲೆ ಎಲ್ರಿಗೂ ನಾವೇನು ಅನ್ಕೊಂಡ್ರು ಸ್ವಲ್ಪ ಗ್ರ್ಯಾಂಡ್ ಆಗೇ ಆಗ್ಬಿಡುತ್ತೆ. ಸಿಂಪಲ್ ಅನ್ಕೋತೀವಿ, ಅದು ನೋಡ್ರಿ ಲಾಸ್ಟಲ್ಲಿ ಸುಮ್ಮನೆ ಅರ್ಶಿನ ಕುಂಕುಮ ಕೊಡ್ತೀನಿ ಊಟಕ್ಕೆ ಮಾಡಿಬಿಟ್ಟು ಅಂತ ಹೇಳಿದ್ದು ನಮ್ಮ ಅತ್ತೆ ಅಷ್ಟೇ. ಅದಾದಮೇಲೆ ಸೀರೆ ಉಟ್ಕೋ ಅಂತ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಡೆಕೋರು ಅದು ಇದು ಅಂತ. ಆಮೇಲೆ ಎಲ್ಲರೂ ಬಂದು ಒಂದು 3-4 ಜನ ಮುತ್ತೈದೆಯರು, 5 ಜನದವರೆಗೂ ಬಂದು ಊಟ ಮಾಡಿ ಅಡುಗೆ ಮಾಡಿ ಒಂಥರ ಸಿಂಪಲ್ ಇದ್ರ ಫಂಕ್ಷನ್ ಥರನೇ ಆಗೋಯಿತು. ಸೊ ಇದು ನಮ್ಮ ಮಿನಿ ಸೀಮಂತ ಥರ. ಗ್ರ್ಯಾಂಡ್ ಸೀಮಂತ ಅಭಿ ಬಾಕಿ ಹೇ. ಆಗಸ್ಟ್ 9ನೇ ತಾರೀಕು ಕಾಯ್ತಾ ಇರಿ. ಸೊ ಹೇಗಿರುತ್ತೆ ಅಂತ ನೋಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಳ್ಳಿ ಗೈಸ್. ಹೌದು, ಥ್ಯಾಂಕ್ ಯು ಅಷ್ಟೇ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ. ಬಾಯ್.